ಮಂಡ್ಯ ನಗರದ ಕಾಳಿಕಾಂಬಾ ಸ್ಲಂ ನಿವಾಸಿಗಳ ವಿರುದ್ಧ ದಾಖಲಿಸಿದ್ದ ಕಾಳಿಕಾಂಬಾ ಸೇವಾ ಸಮಿತಿಯ ರಿಟ್ ಅರ್ಜಿಯನ್ನು ಉಚ್ಚ ನ್ಯಾಯಾಲಯವು ವಜಾ ಮಾಡಿ ಜನರ ಪರವಾಗಿ ತೀರ್ಪು ನೀಡಿ ತಿಂಗಳೇ ಸಮೀಪಿಸಿದೆ. ಹಾಗಿದ್ದರೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸದೆ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಕಾಳಿಕಾಂಬಾ ಸ್ಲಂ ನಿವಾಸಿಗಳು ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದರು. ವಸತಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಕಾಳಿಕಾಂಬಾ ಸ್ಲಂ ನಿವಾಸಿಗಳು 2006ರಿಂದಲೂ ಸುದೀರ್ಘ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಆದರೆ ಇದನ್ನು ಪ್ರಶ್ನಿಸಿ ಕಾಳಿಕಾಂಬಾ ಸೇವಾ ಸಮಿತಿಯು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿತ್ತು. ದೇವಸ್ಥಾನದ ಪಕ್ಕದಲ್ಲಿ ಕೊಳಗೇರಿ ನಿವಾಸಿಗಳು ವಾಸ ಮಾಡಬಾರದು, ಇದರಿಂದ ದೇಗುಲದ ಪಾವಿತ್ರ್ಯತೆಗೆ ಧಕ್ಕೆಯಾಗುತ್ತದೆ ಎಂಬ ಕಾಳಿಕಾಂಬಾ ಸೇವಾ ಸಮಿತಿಯ ಆಕ್ಷೇಪವನ್ನು ತಿರಸ್ಕರಿಸಿ ಕಾಳಿಕಾಂಬಾ ಸೇವಾ ಸಮಿತಿ ಸಲ್ಲಿಸಿದ ರಿಟ್ ಅರ್ಜಿಯನ್ನು ಹೈಕೋರ್ಟ್ ನ್ಯಾಯಮೂರ್ತಿಯವರಾದ ಎಂ ನಾಗಪ್ರಸನ್ನರವರು ಸೆಪ್ಟೆಂಬರ್ 19ರಂದು ವಜಾಗೊಳಿಸಿದ್ದರು. ಈ ಸಂಬಂಧ ನಡೆದ ತುರ್ತು ಸಭೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಸರ್ ಅವರು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ತಿಳಿಸಿದ್ದರೂ ಕೊಳಗೇರಿ ಮಂಡಳಿಯು ಯಾವ ಕಾಮಗಾರಿಯನ್ನು ಪ್ರಾರಂಭಿಸದೆ ನಿರ್ಲಕ್ಷ್ಯ ವಹಿಸಿದೆ. ಹಾಗಾಗಿ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಕಾಳಿಕಾಂಬಾ ಸ್ಲಂ ನಿವಾಸಿಗಳು ಎಚ್ಚರಿಸಿದ್ದಾರೆ. ಕಾಳಿಕಾಂಬಾ ಶ್ರಮಿಕ ನಗರದ ಜನರು ಕಳೆದ 2006ರಿಂದ 2025ರ ತನಕ ಸುಮಾರು 19ರಿಂದ 20 ವರ್ಷಗಳ ಕಾಲ ಆ ಜನ ಮಳೆ ಗಾಳಿ ಬಿಸಿಲು ಅಂತ ಲೆಕ್ಕಿಸದಂತೆಯೇ ಹೋರಾಟ ಮಾಡಿದ್ರ ಭಾಗವಾಗಿ ಸುಮಾರು 2013ರಲ್ಲಿ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ 1 ವರ್ಷದ ಒಳಗಡೆ ಇವರಿಗೆ ಮನೆಗಳನ್ನ ಕಟ್ಟಿಕೊಟ್ಟು ಹಕ್ಕುಪತ್ರಗಳನ್ನ ಕೊಡಬೇಕು ಅಂತ ಆದೇಶ ಮಾಡಿದರು. ಅದು ಆದೇಶ ಆದ ನಂತರ ಅಲ್ಲಿನ ಸೇವಾ ಸಂಸ್ಥೆಯ ಪಟ್ಟಭದ್ರ ಶಕ್ತಿಗಳು ಮತ್ತೆ ಪಿತೂರಿಯನ್ನು ಹೂಡಿ 2018ರಲ್ಲಿ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಿರ್ತಾರೆ. ಅದಾದ ನಂತರ ಕಳೆದ 6 ವರ್ಷಗಳಿಂದಲೂ ಕೂಡ ಸತತವಾಗಿ ಹೋರಾಟಗಳ ಮೇಲೆ ಹೋರಾಟ ಮಾಡಿ ಕೋರ್ಟ್ ಕೇಸನ್ನು ಕೂಡ ಫಾಲೋಅಪ್ ಮಾಡಿ 19/9/2025ರಂದು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಜನರ ಪರವಾದಂಥ ತೀರ್ಪನ್ನು ಕೊಟ್ಟು ಅಲ್ಲಿ ನಿವಾಸಿಗಳಿಗೆ ಮನೆಗಳನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಕಾಳಿಕಾಂಬಾ ಸೇವಾ ಸಂಸ್ಥೆ ಸಲ್ಲಿಸಿದ್ದಂಥ ರಿಟ್ ಅರ್ಜಿಯನ್ನು ವಜಾ ಮಾಡಿ ಜನರ ಪರವಾಗಿ ತೀರ್ಪು ನೀಡಿದ್ರೂ ಕೂಡ ಕಳೆದ 1 ತಿಂಗಳಾದರೂ ಕೂಡ ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ರಾಜೀವ್ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳ ಕಾಮಗಾರಿಯನ್ನು ಮರುಸ್ಥಾಪನೆ ಮಾಡಿದಂತೆಯೇ ಕಾಮಗಾರಿಯನ್ನು ಪ್ರಾರಂಭ ಮಾಡಿದಂತೆಯೇ ವಿಳಂಬ ಮಾಡ್ತಿರುವಂಥದ್ದು ಕೂಡ ನಮಗೆ ಆತಂಕ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ತಕ್ಷಣ ನಮಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ರಾಜೀವ್ ಆವಾಸ್ ಯೋಜನೆಯ 39 ಮನೆಗಳ ಕಾಮಗಾರಿಯನ್ನು ಪೂರ್ಣ ಪ್ರಮಾಣವಾಗಿ ಇನ್ನು 1 ತಿಂಗಳೊಳಗಡೆ ಮುಗಿಸ್ಕೊಡ್ಬೇಕು. ಇಲ್ಲ ಅನ್ನೋದಾದರೆ ನಾವು ಸ್ಲಂ ಬೋರ್ಡ್ ಕಚೇರಿಯನ್ನು ಮುಂದಿನ ದಿನ ಮುತ್ತಿಗೆ ಹಾಕ್ತೀವಂತ ಈ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ.